ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತೇಳಿ ಭಾವಿಸ್ತಾ ಇವತ್ತಿಂದು ಡೈಲಿ ವ್ಲಾಗ್ ವಿಡಿಯೋ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಚಿನ್ನಿ ಸ್ಕೂಲಿಗೆ ಹೋಗಿದ್ದಾಳೆ, ನಮ್ಮ ಮನೆಯವ್ರ ವರ್ಕಿಗೆ ಹೋಗಿದ್ದಾರೆ. ಬೆಳಗ್ಗೆ ದೋಸೆ ಮಾಡಿದ್ದೆ, ಹಾಗಾಗಿ ಇವಾಗ ಏನು ಬೇಡ ಅಂತ ಹೇಳ್ಬಿಟ್ಟು ದೋಸೆ ಇಟ್ಟಿದೆ ಒಂದು ಸ್ವಲ್ಪ, ಅದೇ ದೋಸೆನೇ ಒಂದು ಸ್ವಲ್ಪ ಹಾಕುವ ಅಂತ ಹೇಳ್ಬಿಟ್ಟು ಚಟ್ನಿ ಇದೆ, ಈರುಳ್ಳಿ ಪಲ್ಯ ಮಾಡಿದ್ದೆ. ಯಾವಾಗಲೂ ಆಲೂ ಪಲ್ಯ ಮಾಡಿ ಮಾಡಿ ಬೇಜಾರಾಗಿತ್ತು. ಸೊ ಹಾಗಾಗಿ ಈರುಳ್ಳಿ ಪಲ್ಯ ಚೆನ್ನಾಗಿರುತ್ತೆ. ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಆಲೂಗಡ್ಡೆ ಪಲ್ಯ ಅದು ಒಂಥರ ಕಾಂಬಿನೇಷನ್, ಅದೇ ರೀತಿಯಾಗಿ ಈರುಳ್ಳಿ ಪಲ್ಯ ಮಾಡಿಬಿಟ್ರೆ ಅದು ಇನ್ನೊಂಥರ ಕಾಂಬಿನೇಷನ್, ಸಿಕ್ಕಾಪಟ್ಟೆ ಟೇಸ್ಟಿ ಆಗಿರುತ್ತೆ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಇಷ್ಟ ಆಗುತ್ತೆ. ಪ್ಲೀಸ್ ಯಾರಾದರೂ ಮಾಡಿಲ್ಲ ಅಂತ ಹೇಳಿದರೆ ದೋಸೆಗೆ ಈರುಳ್ಳಿ ಪಲ್ಯ ಮಾಡ್ಕೊತೀನಿ. ಚಟ್ನಿ ಈರುಳ್ಳಿ ಪಲ್ಯ ಬಿಸಿ ಬಿಸಿ ದೋಸೆ ಸಖತ್ತಾಗಿರುತ್ತೆ ಮಾತ್ರ. ಸೊ ನಾ ಇನ್ನೂ ಹಾಲು ಕಾಸಿಲ್ಲ, ಬೆಳಗ್ಗೆ ಬಂದಿದೆ, ಇವಾಗ 12:30 ಅನಿಸುತ್ತೆ. ಹಾಗಾಗಿ ಟೈಮ್ ಆದರೆ ಮತ್ತೆ ಕೆಡುತ್ತೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಹಾಲು ಕಾಸಬೇಕೇನು, ಕಾಸೋಬನ್ನಿ. ನೋಡಿ, ಹಾಲು ಕಾಸ್ಲಿಕ್ಕೆ ಇಟ್ಟಿದ್ದೀನಿ. ನನಗೆ ಹಾಲು ಕುಡಿಬೇಕು ಒಂದು ಸ್ವಲ್ಪ. ಇವಾಗ ಟೀ ಕುಡಿಬೇಕು ಅನ್ನಿಸ್ತಾ ಇದೆ, ಆದರೆ ಟೀ ಜಾಸ್ತಿ ಕುಡಿಬಾರದು, ಗ್ಯಾಸ್ಟ್ರಿಕ್ ಆಗ್ತಾ ಇದೆ. ಸೊ ಹಾಗಾಗಿ ಟೀ ಕಡಿಮೆ, ನಾನು ಬೆಳಗ್ಗೆ ಒಂದು ಟೈಮ್ ಮತ್ತು ಸಾಯಂಕಾಲ ಒಂದು ಟೈಮ್ ಅಷ್ಟೇ. ಹಾಗಾಗಿ ಹಾಲು ಕುಡಿಬೇಕು ಇವಾಗ. ಇನ್ನು ಏನು ಕೆಲಸ ಆಗಿಲ್ಲ ಫ್ರೆಂಡ್ಸ್. ನೋಡಿ, ಎಲ್ಲ ಪಾತ್ರೆಗಳು ಇನ್ನು ಹಾಗೆ ಇದೆ, ಎಲ್ಲ ಕ್ಲೀನ್ ಮಾಡ್ಕೋಬೇಕು. ಇವಾಗ ಅವ್ರು ಬರೋದ್ರೊಳಗೆ ಒಂದು ಸ್ವಲ್ಪ ಅಡುಗೆ ಮಾಡಿಬಿಟ್ಟು ಇದು ಹಾಲು ಕುಡಿದು ಒಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳುವ ಅಂತ ಹೇಳಿ. ಈ ಸೊಪ್ಪು ತಂದು ಆಲ್ರೆಡಿ 2 ಡೇಸ್ ಮೇಲೆ ಆಗಿದೆ. ಆದರೂ ಕೂಡ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೆ. ಆ್ಯಕ್ಚುಲಿ ಅದು ಇದರಲ್ಲೇ ಶಾರ್ಟ್ಸ್ ವಿಡಿಯೋದಲ್ಲಿ ಹಾಕಿದ್ದೀನಿ. ಈ ರೀತಿ ಒದ್ದೆ ಬಟ್ಟೆಯಲ್ಲಿ ನಾವು ಸೊಪ್ಪನ್ನು ಬಿಡಿಸಿ ಇಟ್ಟರೆ ನೋಡಿ, ಫ್ರಿಜ್ಜಲ್ಲಿ ಯಾವ ರೀತಿ ಇಟ್ಟಿರ್ತೀವೋ ಆ ರೀತಿ ಆಗುತ್ತೆ. ನೋಡಿ, ಎಲ್ಲೋ ಒಂದು ಕಡೆ ಅಷ್ಟೇ ಕೊಡಿಯೋದು, ಅದು ಬಿಟ್ಟರೆ ನೋಡಿ ಇನ್ನು ಸೊಪ್ಪು ಹೇಗಿದೆ ಅಂತ ತುಂಬ ಚೆನ್ನಾಗಿದೆ. ನೀವು ಕೂಡ ಈ ಟಿಪ್ಸನ್ನು ಯೂಸ್ ಮಾಡಿ ಸೊಪ್ಪನ್ನು ಮನೆಯಲ್ಲಿ ಫ್ರಿಜ್ ಇಲ್ಲದೇ ಯಾವ ರೀತಿ ಇಟ್ಕೊಳ್ಬೋದು ಅಂತ ಹೇಳಿಬಿಟ್ಟು. ನೋಡಿ, ನಾನು 2 ಡೇಸ್ ಆಯಿತು ಈ ರೀತಿ ಇಟ್ಟು, ಏನಾಗಿಲ್ಲ ಸೊಪ್ಪು. ಇವಾಗ ಇದನ್ನು ಸಾಂಬಾರು ಮಾಡುವ. ಆಲ್ರೆಡಿ ಸಾರಿಗೆ ತರಕಾರಿ ಸಾಂಬಾರಿಗೆ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಏನೇನು ಹಾಕ್ತೀನಿ ಅಂತ ಹೇಳಿ ನಾನು ನಿಮಗೆ ಇವಾಗ ತೋರಿಸ್ತೀನಿ ನೋಡಿ. ಇದರಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸ್ವಲ್ಪ ಸಬ್ಬಸಿಗೆ ಸೊಪ್ಪಿದೆ. ಅದೇ ರೀತಿಯಾಗಿ ಇಲ್ಲಿ ತರಕಾರಿಗಳು ಬಂದು ಬೀನ್ಸು, ಕ್ಯಾರೆಟು, ಅದೇ ರೀತಿಯಾಗಿ ಆಲೂಗಡ್ಡೆಯನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ಇಲ್ಲಿ ಒಂದು 3 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನು ಇಲ್ಲಿ ತೊಗರಿಬೇಳೆಯನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಈ ಒಂದು ತರಕಾರಿಯನ್ನು ನೀಟಾಗಿ ವಾಶ್ ಮಾಡ್ಕೊಂಡ್ಬಿಟ್ಟು ಹಾಕೊಳ್ಳುವ. ನಾವು ಯಾವುದೇ ಒಂದು ತರಕಾರಿ, ಏನೇ ಒಂದು ಸೊಪ್ಪು ಅಥವಾ ಒಂದು ಹಣ್ಣು ಆಗಿರ್ಬೋದು, ಪ್ರತಿಯೊಂದು ಏನೇ ಆಗಿರ್ಬೋದು, ನಾವು ಅದನ್ನು ವಾಶ್ ಮಾಡ್ಕೋಬೇಕಾಗತ್ತೆ. ಯಾಕಂತ ಹೇಳಿದರೆ ಏನಾದರೂ ಬೆಳೀತಾ ಇರಬೇಕಾದ್ರೆ ಅಲ್ಲಿ ಕ್ರಿಮಿ ಕೀಟಾಣು ಬೆಳೀರ್ತವೆ ಅಂತ ಹೇಳಿ ಕೆಮಿಕಲ್ ಹೊಡೆದಿರ್ತಾರೆ. ಸೊ ನಾವು ಏನೇ ತಿನ್ಬೋದು, ಮತ್ತು ಹೊರಗಡೆ ನಾವೆಲ್ಲ ಹೋಗಿ ತಿಂತಾ ಇರ್ತೀವಿ, ಹಣ್ಣುಗಳನ್ನು ತರ್ತಾ ಇರ್ತೀವಿ. ಸೊ ಹಣ್ಣುಗಳ ಮೇಲೆ ರೋಡ್ ಸೈಡ್ ಇರ್ತಾರೆ. ಸೊ ಅಲ್ಲೆಲ್ಲ ತುಂಬ ಧೂಳ ಇರುತ್ತೆ. ಸೊ ಹಾಗಾಗಿ ಅದನ್ನು ನೀಟಾಗಿ ನಾವು ವಾಶ್ ಮಾಡ್ಕೊಂಡು ತಿನ್ನಲೇಬೇಕು. ಹಾಗೆ ನಾನು ಬೇಳೆ ಕೂಡ ನಾನು ನೀಟಾಗಿ ವಾಶ್ ಮಾಡ್ಕೊಳ್ತೀನಿ. ಕೆಲವೊಬ್ರು ಏನು ಮಾಡ್ತಾರೆ, ಬೇಳೆಯನ್ನು ಹಾಗೆ ಹಾಕ್ಕೊಳ್ತಾರೆ, ಆದರೆ ನಾನು ಹಾಗೆ ಹಾಕ್ಕೊಳ್ಳೋದಿಲ್ಲ. ನೀಟಾಗಿ ಒಂದು ಟೈಮ್ ವಾಶ್ ಮಾಡ್ಕೊಂಡ್ಬಿಟ್ಟೆ ಹಾಕೋದು. ಯಾಕೆ ಅಂತ ಹೇಳಿದರೆ, ಬೇಳೆ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಕಾಲಲ್ಲೆಲ್ಲ ತುಳಿದಿರ್ಬೋದು ಅಥವಾ ಏನಾದರೂ ಗಲೀಜಾಗೆ ಆಗಿರುತ್ತೆ. ಸೊ ಹಾಗಾಗಿ ನಾವು ಯಾವುದೇ ಒಂದು ಪದಾರ್ಥವನ್ನು ಯೂಸ್ ಮಾಡಬೇಕಂದ್ರೂ ಅದನ್ನು ಒಂದು ಸರಿಯಾಗಿ ವಾಶ್ ಮಾಡ್ಕೊಂಡ್ಬಿಟ್ಟೆ ನಾವು ಅದನ್ನು ಯೂಸ್ ಮಾಡಿಕೊಂಡ್ರೆ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತೀನಿ. ನೋಡಿ, ಇವಾಗ ಈ ಬೇಳೆ ಕುಕ್ಕರ್ಗೆ ಇವಾಗ ಆಲ್ರೆಡಿ ನಾನು ಸೊಪ್ಪು ಮತ್ತು ತರಕಾರಿಯನ್ನು ನೀಟಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಅದನ್ನು ಈ ಒಂದು ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನನಗೆ ಈಗ 8 ಮಂತ್ಸ್ ರನ್ನಿಂಗ್. ಇವಾಗ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು, ಸ್ಟಾರ್ಟಿಂಗಲ್ಲಿ ಹೋಗಿತ್ತು. ಮುಂಚೆ ಒಂದು ಸ್ವಲ್ಪ ಮಿಡಲ್ಲು ಅಡಿಕೆಯಲ್ಲೆಲ್ಲ ಹಾಕ್ಕೊಳ್ತಾ ಇದ್ದೆ. ಅಡಿಕೆಯಲ್ಲಿ ಹಾಕ್ಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಕಡಿಮೆ ಆಗುತ್ತೆ. ಯಾಕೆ ಅಂತ ಹೇಳಿದರೆ ಅದರಲ್ಲಿ ನಾವು ಒಂದು ಸ್ವಲ್ಪ ಅಜ್ವಾನ, ಬಡೆ ಸೊಪ್ಪೆಲ್ಲ ಯೂಸ್ ಮಾಡ್ತೀವಿ. ಈಗ 3-4 ಡೇಸ್ ಆಯಿತು ಹಾಕ್ಕೊಂಡೇ ಇಲ್ಲ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ತುಂಬಾ ಮತ್ತೆ ಯಾಕೋ ತುಂಬ ಬರ್ತಾ ಇದೆ. ಸ್ವಲ್ಪ ಹಾಕ್ಕೊಂಡ್ರೆ ಒಳ್ಳೆಯದು, ತರಿಸಿ ಹಾಕ್ಕೊಳ್ಬೇಕು. ಇನ್ನೊಂದು ತುಂಬ ಆಯಾಸ ಬೇರೆ ತುಂಬಾ ಆಗ್ತಾಯಿದೆ. ಏನೋ ಮಾಡಲಿಕ್ಕಾಗಲ್ಲ, ಒಬ್ಬರೇ ಇದ್ದಾಗ ನಾವು ಏನು ಹೇಳ್ಕೊಳಕ್ಕಾಗೋದಿಲ್ಲಲ್ಲ, ನಾವು ಮಾಡ್ಕೊಳ್ಳೇಬೇಕು ನಮ್ಮ ಕೆಲಸವನ್ನು. ಹಾಗಾಗಿ ಮಾಡ್ಕೊಳ್ತಿದ್ದೀನಿ. ಇದಕ್ಕೀಗ ಸೊಪ್ಪು ಮತ್ತು ತರಕಾರಿ ಹಾಕ್ಕೊಳ್ತೀನಿ.
ಅದೇ ರೀತಿಯಾಗಿ ಇದಕ್ಕೆ ನಾವು ಒಂದು ಟೊಮೊಟೊ ಹಣ್ಣು ಹೆಚ್ಕೊಂಡಿದ್ನಲ್ವ, ಆ ಒಂದು ಟೊಮೊಟೊ ಹಣ್ಣನ್ನು ಇದರೊಳಗೆ ಹಾಕ್ತಿದ್ದೀನಿ. ಅದೇ ರೀತಿಯಾಗಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಏನು ಮಾಡ್ತೀನಿ ಅಂತ ತೋರಿಸ್ತೀನಿ ನಿಮಗೆ. ಏನು ತರಕಾರಿ ಹಾಕ್ಕೊಂಡಿದ್ದೀನಲ್ಲ ಅದಕ್ಕೆ ನಾನು ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತೀನಿ. ಈ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಬೇಳೆ ತುಂಬ ಸ್ಮೂತಾಗಿ ಬೇಯುತ್ತೆ, ಬೇಗ ಬೇಯುತ್ತೆ ಅಂತಲೇ ಹೇಳ್ತೀನಿ. ಸೊ ಹಾಗಾಗಿ ಸ್ವಲ್ಪ ನಾನು ಆಯಿಲೇ ಮಿಕ್ಸ್ ಮಾಡ್ಕೊಳ್ತೀನಿ. ಅದೇ ರೀತಿಯಾಗಿ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ. ಅದಾದಮೇಲೆ ಇದಕ್ಕೆ ನೀರನ್ನು ಒಂದು ಸ್ವಲ್ಪ ಹಾಕ್ಕೊಳ್ತೀನಿ. ಈ ರೀತಿ ಒಂದು ಸ್ವಲ್ಪ ತರಕಾರಿಗಳೆಲ್ಲ ಒಂದು ಸ್ವಲ್ಪ ನೀರೊಳಗೆ ಹಿಂಗೆ ಹೋಗಬೇಕಲ್ವ. ಸೊ ಹಾಗಾಗಿ ಚೆನ್ನಾಗಿ ಬೇಯೋ ಕಾರಣಕ್ಕೆ ನಾನೇನು ಮಾಡ್ತೀನಿ, ಎಷ್ಟು ಬೇಕೋ ನನಗೆ ಅಷ್ಟು ನೀರನ್ನು ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ತರಕಾರಿ ಸಾಂಬಾರು ನಾವು ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಹೊರಗಡೆ ಅದು ಇದು ತಿನ್ನೋದಕ್ಕಿಂತ ಈ ರೀತಿ ಮನೇಲೇ ಮಾಡ್ಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರುತ್ತೆ. ಇಟ್ಟಾಯ್ತು ಈಗ ಒಲೆ ಮೇಲೆ ಕುಕ್ಕರ್ ಇಟ್ಟಾಯಿತು. ಈಗ ನೆಕ್ಸ್ಟ್ ಇದೊಂದು 3 ವಿಸಿಲ್ ಓಡಿಸಿದ್ರೆ ಅಂದರೆ ಒಂದು ಸ್ವಲ್ಪ ಮೆತ್ತಗೆ ಬೆಂದ್ರೇ ಸಾಂಬಾರು ತುಂಬ ಚೆನ್ನಾಗಿ ಬರುತ್ತೆ. ಸೊ ಹಾಗಾಗಿ ಒಂದು 3 ವಿಸಿಲ್ ಮಾಡಿಸ್ತೀನಿ ಇದನ್ನು. ಈಗ ಒಂದು ಸ್ವಲ್ಪ ಹುಣಸೆಹಣ್ಣು ನಮಗೆ ಎಷ್ಟು ಬೇಕೋ ರುಚಿಗೆ ತಕ್ಕಷ್ಟು ಅಷ್ಟು ಹುಣಸೆಹಣ್ಣು ನೆನೆ ಹಾಕ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ಕುಕ್ಕರ್ ಒಂದು 3 ವಿಸಿಲ್ ಆಗಿದೆ. ಸೊ ಇದನ್ನು ಹಾಗೆ ಇದೆ, ಹಾಗಾಗಿ ಒಂದು ಒಗ್ಗರಣೆ ಹಾಕೋದಕ್ಕೆ ಅದು ವಿಸಿಲ್ ಆರುತ್ತೆ. ನೋಡಿ, ಒಗ್ಗರಣೆಗೆ ಏನೇನು ತೊಗೊಂಡಿದ್ದೀನಿ ಅಂತ. ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಒಂದು ದೊಡ್ಡದಾಗಿರೋ ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಕರಿಬೇವು, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಅದೇ ರೀತಿಯಾಗಿ ಒಂದು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸೊ ಇಷ್ಟು ಒಗ್ಗರಣೆ ಹಾಕಿ ಸಾಂಬಾರಿಗೆ ಹುಳಿ ಹಿಂಡ್ಬಿಟ್ಟು ಉಪ್ಪು ಖಾರ ಹಾಕ್ಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ತುಂಬ ಜಾಸ್ತಿ ಅಲ್ವಾ, ಸೊ ಹಾಗಾಗಿ ಒಂದು ಸ್ವಲ್ಪ ಮಸಾಲೆ ಮಜ್ಜಿಗೆ ಮಾಡೋಣ ಅಂತ. ಮಸಾಲೆ ಮಜ್ಜಿಗೆಗೆ ನಾನು ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ತೊಗೊಂಡಿದ್ದೀನಿ. ಸೊ ಹಾಗಾಗಿ ಒಂದು ಸ್ವಲ್ಪ ಮಸಾಲೆ ಮಜ್ಜಿಗೆ ಮಾಡುವ ಅಂತ ಮಜ್ಜಿಗೆ ಮಾಡಿ ಇಟ್ಕೊಂಡಿದ್ದೀನಿ. ಮಜ್ಜಿಗೆಗೆ ಅದನ್ನೆಲ್ಲ ರುಬ್ಬಿ ಹಾಕಿಬಿಟ್ರೆ ಮುಗೀತು. ಉಪ್ಪೆಲ್ಲ ಹಾಕಿದ್ದೀನಿ, ಅದನ್ನು ಸ್ವಲ್ಪ ಇದನ್ನು ಮಾಡಿದರೆ ಮುಗಿದೋಯ್ತು, ಮಜ್ಜಿಗೆ ರೆಡಿ ಆಗುತ್ತೆ. ಯಾಕೆ ಕುಣಿತಿದ್ಯಾ? ಯಾಕೆ ಕುಣಿತಿದ್ಯಾ? ಜ್ಯೂಸ್ ಬೇಕಾ ನನಗೆ? ಕೊಡಮ್ಮ. ಕೊಡಲ್ಲ. ನೋಡಿ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿಬಿಟ್ಟು. ಈಗ ಏನು ಒಗ್ಗರಣೆ ಹಾಕ್ಕೊಂಡಿದ್ನಲ್ವ, ಸೊ ಆ ಒಗ್ಗರಣೆಗೆಲ್ಲ ಅದನ್ನು ಮಿಕ್ಸ್ ಮಾಡಿದೆ. ನೆಕ್ಸ್ಟು ಹುಣಸೆಹಣ್ಣು ಹುಳಿ ಹಾಕಿದೆ. ಆಮೇಲೆ ಅರಿಶಿನ ಪುಡಿ, ಅದೇ ರೀತಿಯಾಗಿ ಅದಕ್ಕೆ ಒಂದು ಸ್ವಲ್ಪ MTR ಸಾಂಬಾರು ಪೌಡರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಅದೇ ರೀತಿಯಾಗಿ ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಖಾರ ಹಾಕ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡೆ. ಇದಕ್ಕೆ ನಾವು ಒಂದು ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಲ್ಲ ಮಿಕ್ಸ್ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಸಾಂಬಾರು ಹೇಳ್ಬೋದು. ಸೊ ನಿಮ್ಗೆ ಏನಾದರೂ ಇಷ್ಟ ಆದರೆ ಹಾಕ್ಕೊಳ್ಳಿ, ಇಲ್ಲದ್ರೆ ಸ್ಕಿಪ್ ಕೂಡ ಮಾಡ್ಬೋದು. ನೋಡಿ, ಮಸಾಲೆ ಮಜ್ಜಿಗೆ ರೆಡಿ ಆಯಿತು. ಸೊ ಯಾವಾಗಾದರೂ ಒಂದು ಟೈಮ್ ಮಸಾಲೆ ಮಜ್ಜಿಗೆ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ಹೇಳ್ತೀನಿ. ಯಾರು ಈ ಕಳಿ ಯಾರ್ದು? ಅವಳದ? ಎಷ್ಟು ಹೊಡೆಕಿದಿ ತನಿಗೆ? ಆಬು ಕುಡ್ದಿದ್ಯಾ ಚಲ್ಕೊಂಬಂದಿದ್ದ? ಗೊತ್ತಿದೆ ನನಗೆ ನೀನು ಹಂಗೆ ಮಾಡೋದಂತ. ಮಮ್ಮ ಊಟ ಮಾಡಿ ಏನು ಮಾಡಿ? ಏನ ಅನ್ನ ಸಾರು ಕೊಟ್ಟು ಕಳಿಸಿದ್ನ ಇವತ್ತು ನಾನು? ಏನು ಕೊಟ್ಟು ಕಳಿಸಿದ್ದು? ಹೆಣ್ಮಕ್ಳು ಯಾವಾಗಲೂ ಕೂಡ ಅವ್ರ ಪಪ್ಪ ಪ್ರಿನ್ಸಸ್ ಅಂತಾರಲ್ಲ, ಅದೇ ರೀತಿಯಾಗಿ ನನ್ನ ಮಗಳು ಕೂಡ ಅವ್ರ ಪಪ್ಪ ಅನ್ನಂತೂ ಬಿಟ್ಟೇ ಇರೋದಿಲ್ಲ. ಸೊ ಮಧ್ಯಾಹ್ನ ಕರ್ಕೊಂಡು ಬಂದ ತಕ್ಷಣ ಅವ್ರು ಊಟ ಮಾಡಿದ್ಮೇಲೆ ಅವ್ರು ಹಿಂದೆನೇ ಹೋಗ್ಲಿಕ್ಕೆ ರೆಡಿ ಆಗ್ಬಿಡ್ತಾಳೆ ಅವಳು. ಮಾತೇ ಕೇಳಲ್ಲ. ಅವರ ಪಪ್ಪ ಅಂಗಡಿ ಹತ್ರ ಹೋಗಿ ಕುತ್ಕೊಂಡ್ಬಿಡ್ತಾಳೆ. ಸೊ ಹಾಗಾಗಿ ಅವ್ರ ಪಪ್ಪ ಹೋಗಲೇ ಇಲ್ಲ ಪಾಪ. ಇವಳು ಮಾಡೋ ಆಟಕ್ಕೆ ಮನೇಲೇ ಉಳ್ಕೊಂಡ್ರು ಒಂದು ಸ್ವಲ್ಪ ಹೊತ್ತು. ಆದರೂ ಬಿಡಲಿಲ್ಲ, ಲಾಸ್ಟಿಗೆ ಕರ್ಕೊಂಡು ಹೋಗ್ತಾರೆ. ಏನೂ ಮಾಡಲಿಕ್ಕಾಗಲ್ಲ, ಮಕ್ಕಳಲ್ವ. ನಾವು ಕೂಡ ಚಿಕ್ಕವರಿದ್ದಾಗೆಲ್ಲ ನಮ್ಮ ಪಪ್ಪ ಕಂಡ್ರೆ ತುಂಬಾ ಇಷ್ಟ.
ಎಲ್ಲ ಫುಲ್ ಬಿಸಿಲಲ್ವಾ, ಹಾಗಾಗಿ ಎಲ್ಲ ಗಿಡಗಳಿಗೆ ನೋಡಿ ಯಾವ ರೀತಿ ಬಂದಿದೆ. ಈ ಥರ ಚಿಕ್ಕದು ಹೂವು ಬಿಡುತ್ತೆ, ಅದ್ರ ಹೆಸರು ನಂಗೆ ಗೊತ್ತಿಲ್ಲ. ಅದ್ರ ಬೀಜ ಹಾಕ್ಬಿಟ್ರಂತೂ ಸಿಕ್ಕಾಪಟ್ಟೆ ಮತ್ತೆ ಗಿಡಗಳೆಲ್ಲ ಹುಟ್ಕೊಂಡಿದ್ದಾವೆ. ಹೂವು ಮಾತ್ರ ಚೆನ್ನಾಗಿ ಬಿಡುತ್ತೆ. ಆದರೆ ಏನು ಮಾಡಬೇಕು, ಇಲ್ಲೆಲ್ಲ ಒಂದು ಸ್ವಲ್ಪ ಎಮ್ಮೆ ಆಕಳು ಎಲ್ಲ ತುಂಬಾ ಬರ್ತಾ ಇರ್ತವೆ. ಏನೂ ಮಾಡಲಿಕ್ಕಾಗಲ್ಲ. ಅದು ಏನು ಕಂಟ್ರೋಲ್ ಮಾಡಿದರೂ ಕೂಡ ತಿನ್ಕೊಂಡು ಹೋಗ್ತಾನೆ ಇರ್ತವೆ ಒಳಗಡೆ ಇದ್ದಾಗ. ಸೊ ಬೇಜಾರಾಗುತ್ತೆ ಸಮ್ಟೈಮ್ಸು. ಎಲ್ಲ ನಾವು ಬೆಳೆಸ್ತಾ ಮತ್ತೆ ದೋಸೆನ ಹಾಕ್ಕೊಳ್ತಾ ಇದ್ದೀವಿ. ಮಧ್ಯಾಹ್ನ ಊಟಕ್ಕೆ ಮತ್ತೆ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ಮತ್ತೆ ಬೇರೆ ಇನ್ನೇನು ಮಾಡ್ಕೊಳ್ಳೋದು ಅಂತೇಳಿ ರಾತ್ರಿಗೆ ಮಾತ್ರ ಅನ್ನ. ಯಾವ ರೀತಿ ದೋಸೆ ಹಿಟ್ಟು ಮಾಡೋದು ಅಂತ ಹೇಳಿ ನಾನು ನಿಮಗೆ ತೋರಿಸಿದ್ದೀನಿ. ಚೆನ್ನಾಗಿ ಬರುತ್ತೆ ಮಾತ್ರ ದೋಸೆ. ನಾಳೆ ಈಗ ಸ್ವಲ್ಪ ದಪ್ಪನಾಗೆ ಹಾಕ್ಕೊಂಡಿದ್ದೀನಿ ದೋಸೆನ. ಆ್ಯಕ್ಚುಲಿ ಬೇಸಿಗೆಗಾಲದಾಗ ತಿನ್ನಬಾರ್ದು ದೋಸೆ, ಏನು ಮಾಡಬೇಕು ಅನಿವಾರ್ಯ. ಅವ್ರು ಅದನ್ನೇ ದೋಸೆ ತಿನ್ಕೊಂಡು ಹೋದ್ರು ನಮ್ಮ ಮನೆಯವರು. ಅದಕ್ಕೆ ಮತ್ತು ಒಬ್ಳಿಗೆ ಇನ್ನೇನು ಅಂತ ಹೇಳ್ಬಿಟ್ಟು ನಾನು ಕೂಡ ಇವಾಗ ದೋಸೆ ಹಾಕೊಂಡು ತಿಂತಾ ಇದ್ದೀನಿ. ಸೂಪರಾಗಿದೆ ಮಾತ್ರ ಸಾಂಬಾರು. ನೀವು ಕೂಡ ನಿಮ್ಮ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವ ಭಾಷೆ ಅದು? ಏನು ರೈಮ್ ಹೆಸರು ಏನದು? ನನಗೆ ಅರ್ಥನೇ ಆಗಲಿಲ್ಲ ಬೇಬಿ. ಸೊ ಚಿನಿಗೆ ಆಲ್ರೆಡಿ ಈವ್ನಿಂಗ್ ಆಗಿತ್ತು. ಅವ್ರ ಪಾಪನ ಜೊತೆಗೆ ಹೋಗಿ ಇವಾಗ ಬಂದಿದ್ದು. ರೆಡಿ ಮಾಡ್ಕೊಂಡ್ಬಿಟ್ಟು ಅವಳನ್ನ ಹೋಮ್ವರ್ಕ್ ಮಾಡಿಸ್ತಾ ಇದ್ದೆ. ಖುಷಿ ಆಗುತ್ತೆ ಏನಾದರೂ ಚಿಕ್ಕ ಮಕ್ಕಳು ಬರ್ದಾಗೆ ಅಂತ ಹೇಳಿ. ನೋಡಿ 1 ಬರೀತಿದ್ದಾಳೆ. 2 ಕೂಡ ಒಂದು ಸ್ವಲ್ಪ ಬರೀತಾಳೆ, ಸ್ವಲ್ಪ ತಪ್ಪಾಗಿ ಬರೀತಾಳೆ. ಸೊ ನಾನೇ ಅವಾಗ ಕೈ ಹಿಡಿದು ಮಾಡಿಸಿದಷ್ಟೇ. ಬಟ್ 1 ಮಾತ್ರ ನೀಟಾಗಿ ತುಂಬ ಚೆನ್ನಾಗಿ ಬರೆದ್ಲು. ಅದು ಒಂಥರ ಖುಷಿ ಅಂತ ಹೇಳ್ತೀವಲ್ಲ, ಅಷ್ಟು ಖುಷಿ ಆಗಿತ್ತು ನಿನ್ನೆ ಮಾತ್ರ ಅವಳು ಬರೆದಾಗ. ನೋಡಿ ಇಷ್ಟು ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು, ಈ 3 ಥರದ ಸೊಪ್ಪನ್ನು ನಾನು ತರಿಸಿದ್ದೀನಿ. ಇದು ಪ್ರತಿಯೊಬ್ಬರಿಗೂ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಅದೇ ರೀತಿಯಾಗಿ ಯಾವಾಗಲೂ ನಾವು ಸೊಪ್ಪನ್ನು ತಿನ್ನಲೇಬೇಕು ಅಂತ ನಾನು ಇಲ್ಲಿ ಹೇಳ್ತೀನಿ. ಹಾಗಾಗಿ ಈ ಸೊಪ್ಪನ್ನು ನಾನು ಯಾವ ರೀತಿ ಕ್ಲೀನ್ ಮಾಡಿಕೊಂಡು ಅದೇ ರೀತಿಯಾಗಿ ನೀಟಾಗಿ ಶೇಖರಿಸ್ತೀನಿ, ಯಾವ ರೀತಿ ವಿತೌಟ್ ಫ್ರಿಜ್ ಅಂತಲೇ ಹೇಳ್ತೀನಿ. ಸೊ ನೋಡೋಣ ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು. ಸೊಪ್ಪಿನ ಕಟ್ಟಿರುತ್ತಲ್ವ, ಆ ಸೊಪ್ಪಿನ ಕಟ್ಟೆಲ್ಲ ನೀಟಾಗಿ ಬಿಡಿಸ್ಕೊಂಡು ಇದನ್ನೆಲ್ಲ ಏನು ಮಾಡಬೇಕು ಅಂತ ಹೇಳಿದರೆ, ಬೇರೆಲ್ಲ ಇರುತ್ತಲ್ವ, ಸೊ ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು ಫಸ್ಟು. ಆಯಿತಾ? ಬನ್ನಿ ಈಗ ನೀಟಾಗಿ ಇದನ್ನು ಎಲ್ಲ ಕ್ಲೀನ್ ಮಾಡ್ಕೊಳ್ಳುವ. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ನೀಟಾಗಿ ಬಿಡಿಸಿಟ್ಕೊಳ್ಬೇಕು. ಮೆಂತ್ಯ ಸೊಪ್ಪು ಬಿಡಿಸಿಟ್ಕೊಂಡಿದ್ದೀನಿ, ಅದೇ ರೀತಿಯಾಗಿ ಪಾಲಕ್ ಸೊಪ್ಪು, ಅದೇ ರೀತಿಯಾಗಿ ಸಬ್ಬಸಿಗೆ ಸೊಪ್ಪು, ಈ 3 ಈ ರೀತಿಯಾಗಿ ನೀಟಾಗಿ ಎಲ್ಲ ಏನು ಸ್ವಲ್ಪ ಹಳದಿ ಇರುತ್ತಲ್ವ, ಈ ರೀತಿ ಇದೆಲ್ಲ ಹೋಗಿದೆ, ಹಾಳಾಗಿರುತ್ತೆ. ಇದನ್ನು ಸ್ವಲ್ಪ ತಗೊಳ್ಬೇಕು. ಸೊ ನೋಡಿ ಈ ರೀತಿಯಾಗಿ ಈ ಸೊಪ್ಪುಗಳನ್ನು ನೀಟಾಗಿ ಸೋಸಿಟ್ಕೊಳ್ಬೇಕಾಗತ್ತೆ. ಅಂದರೆ ಎಲ್ಲ ಕ್ಲೀನ್ ಮಾಡ್ಕೋಬೇಕೆಲ್ಲ, ಬೇರೆಲ್ಲ ತಗೊಂಡು ಈ ರೀತಿಯಾಗಿ ಇನ್ನೇನು ಹೆಚ್ಚು ಮಾಡ್ಕೊಳ್ಬೇಕಪ್ಪ ನಾವು ಅಂತ ಹೇಳಿ, ಆ ರೀತಿಯಾಗಿ ನಾವು ಇದನ್ನ ಇಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿ ಇವಾಗ ತೋರಿಸ್ತೀನಿ. ಕಾಟನ್ ಕ್ಲಾತ್ ತೊಗೋಬೇಕು. ಕಾಟನ್ ಕ್ಲಾತ್ನ ನೀರಲ್ಲಿ ತೊಯ್ಸ್ಕೊಳ್ಬೇಕು. ಸ್ವಲ್ಪ ನೀಟಾಗಿ ತೊಯ್ಸ್ಕೊಳ್ಬೇಕು. ಅಂದರೆ ತುಂಬ ನೀರಿರಬಾರ್ದು. ತೊಯ್ಸ್ಕೊಂಡ್ಬಿಟ್ಟು ಹಿಂಡಿ ಈ ರೀತಿಯಾಗಿ ಒಂದು ಪುಟ್ಟಿಯಲ್ಲಿ ಅಥವಾ ನಿಮಗೆ ಯಾವುದರಲ್ಲಿ ಚೆನ್ನಾಗಿ ಅನಿಸುತ್ತೋ ಅದರಲ್ಲಿ ಬಟ್ಟೆ ಹಿಂಗೆ ಹಾಕ್ಕೊಂಡ್ಬಿಟ್ಟು ನೆಕ್ಸ್ಟು ಸೊಪ್ಪನ್ನು ಒಂದೊಂದಾಗಿ ಈ ರೀತಿ ಇಟ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿಯಾಗಿ 3 ಸೊಪ್ಪನ್ನು ಹಿಂಗೆ ಬೇರೆ ರೀತಿಯಾಗಿ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ. ಸೊ ಇದಾದ ನಂತರ ಇದೇನು ಎಲ್ಲ ಒದ್ದೆ ಮಾಡ್ಕೊಂಡಿರ್ತೀವಲ್ವ, ಈ ಒಂದು ಕಾಟನ್ ಬಟ್ಟೆಯನ್ನು ಇದ್ರ ಮೇಲೆ ನೀಟಾಗಿ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಳ್ಬೇಕಾಗತ್ತೆ.
ಸೊ ಇಷ್ಟೇ ಫ್ರೆಂಡ್ಸ್, ಈ ರೀತಿಯಾಗಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಸೊಪ್ಪು ಬೇಗ ಕೆಡಲ್ಲ. ಫ್ರಿಜ್ಜಲ್ಲಿ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಈ ಸೊಪ್ಪು ಇದರಲ್ಲಿ ಕೂಡ ಹಾಗೆ ಇರುತ್ತೆ ಅಂತಲೇ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ, ಈ ಒಂದು ಟಿಪ್ ನಿಮಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಇನ್ನು ಈ ರೀತಿಯಾದಂತಹ ಟಿಪ್ಸ್ ವಿಡಿಯೋ, ಅದೇ ರೀತಿಗೆ ವ್ಲಾಗಿಂಗ್ ವಿಡಿಯೋ, ಟ್ರಾವೆಲಿಂಗ್ ವಿಡಿಯೋ, ಪ್ರತಿಯೊಂದು ವಿಡಿಯೋಸ್ ಅಥವಾ ಮತ್ತೆ ಇನ್ಫಾರ್ಮೇಷನ್ಸ್ ವೀಡಿಯೋಸ್ ಏನಾದರೂ ಬೇಕು ಅಂತ ಹೇಳಿದರೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್.